ಮಕ್ಕಳ ಎದ್ದೋಳ್ರಿ ಬೇಗ. ಅಚ್ಚು ಜೂಲಿ ಅನು ಎದ್ದೋಳ್ರಮ್ಮ ಮೇಲೆ. ಏನಿದು ಒಬ್ರದ್ದು ಸೌಂಡೇ ಇಲ್ಲ. ಅಯ್ಯೋ ಎಲ್ಲಾದ್ರೂ ಇವರು ಮನೆ ಒಳಗೂ ಇಲ್ಲ. ವಾವ್ ಎಷ್ಟು ಚೆನ್ನಾಗಿ ಬಂದಿದೆ. ಊರಿಗೆ ಹೋಗಿ ಬರೋಷ್ಟರಲ್ಲಿ ಇಷ್ಟೊಂದು ಬಂದಿದೆ. ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನನಗೆ. ಅಕ್ಕ ಹೌದು ಕಣೆ, ನನಗೂ ತುಂಬಾ ಸಂತೋಷ ಆಗ್ತಿದೆ. ಎಷ್ಟೊಂದು ಗಿಡ ಬಂದಿದೆಯಲ್ಲ, ಎಷ್ಟು ದೊಡ್ಡದಾಗಿದೆ ನೋಡು. ಹೌದಚ್ಚು, ಇನ್ಮೇಲೆ ನಾವು ಇದೇ ತರ ತುಂಬಾ ಗಿಡನ ಬೆಳೆಸ್ಬೇಕು. ಆಯ್ತಕ್ಕ. ಅನು ಅಕ್ಕ. ಏನ್ ಜಲಿ ಅನು ಅಕ್ಕ, ಇದು ವಿಚ್ ಪ್ಲಾಂಟ್? ಇದಾ ಇಲ್ಲಿದೆಯಲ್ಲ, ಇದು ಕೊತ್ತಂಬರಿ ಪ್ಲಾಂಟ್. ವಾಟ್? ಕೊತ್ತಂಬರಿ ಪ್ಲಾಂಟ್? ಅದು ಕೊತ್ತಂಬರಿ ಪ್ಲಾಂಟ್ ಅಲ್ಲ, ಕೊತ್ತಂಬರಿ ಪ್ಲಾಂಟ್. ಹಂಗಂದ್ರೆ ಕೊರಿಯಂಡರ್ ಇದೆಯಲ್ಲ, ಗೊತ್ತಿದೆಯಾ ನಿನಗೆ? ಅದೇ ಇದು. ಹೋ ನೋ ಅನು ಅಕ್ಕ, ಐ ಡೋಂಟ್ ನೋ ಕೊರಿಯಂಡರ್. ಪಾನಿಪುರಿ ಮಸಾಲ ಪುರಿ ಎಲ್ಲ ಹಾಕುವಾಗ ಅದರಲ್ಲಿ ಲೀಫ್ ಹಾಕಿರ್ತಾರಲ್ಲ, ಕೊರಿಯಂಡರ್ ಲೀಫ್, ಗೊತ್ತಾ ನಿನಗೆ? ಗ್ರೀನ್ ಕಲರ್ ಅಲ್ಲಿ. ಓ ಯಾ ಯಾ ಹೌದು, ಒಳ್ಳೆ ಫ್ಲೇವರ್ ಆಗಿರ್ತದಲ್ಲ. ಹಾ ಹೌದು ನೋಡು, ಅದೇ. ಹೋ ಓಕೆ, ಅದ್ಯಾವ್ದು ಪ್ಲಾಂಟು? ಅದಿದೆಯಲ್ಲ, ಅದು ಸ್ಟ್ರಾಬೆರಿ ಪ್ಲಾಂಟ್. ಹೋ ವಾವ್, ಸ್ಟ್ರಾಬೆರಿ ಪ್ಲಾಂಟಾ? ಹೌದು ಜೂಲಿ, ಅದು ಸ್ಟ್ರಾಬೆರಿ ಪ್ಲಾಂಟ್. ವಾವ್, ಸ್ಟ್ರಾಬೆರಿ ಪ್ಲಾಂಟ್ ಮನೇಲಿ ಬೆಳಿಬೋದಾ? ಹೌದು ಜೂಲಿ, ಮನೇಲೆ ಬೆಳಿಬಹುದು. ನಿನಗೆ ಗೊತ್ತಿಲ್ವಾ? ಹೋ ನೋ ಅನು ಅಕ್ಕ, ನನಗೆ ಇದೆಲ್ಲ ಗೊತ್ತಿಲ್ಲ. ತಿನ್ನಕ್ ಮಾತ್ರ ಗೊತ್ತಲ್ಲ. ಅಯ್ಯೋ, ನಾನು ನಿನ್ನ ಹತ್ರ ಮಾತಾಡಲಿಲ್ಲ ಆಯ್ತಾ? ಸ್ಟುಪಿ. ಅನ್ನು ಅಕ್ಕ, ಸ್ಟ್ರಾಬೆರಿ ಪ್ಲಾಂಟ್ ಅಂತ ಹೇಳ್ತಿದ್ದೀರಾ, ಆದ್ರೆ ಫ್ರೂಟ್ಸೇ ಇಲ್ಲ. ಇನ್ನು ಫ್ರೂಟ್ಸ್ ಆಗ್ಲಿಲ್ಲ, ಇನ್ಮೇಲೆ ಆಗ್ಬೇಕು. ಹೌದಾ ಅನ್ನು ಅಕ್ಕ? ಹೌದು. ನೀವೆಲ್ಲರೂ ಇಲ್ಲಿದ್ದೀರಾ, ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಮ್ಮ ಊರಿಗೆ ಹೋದ್ಮೇಲೆ ಗಿಡ ಹೆಂಗ್ ಬೆಳೆದಿದೆ ನೋಡಮ್ಮ, ನಾವ್ ಅದನ್ನೇ ನೋಡಕ್ ಬಂದ್ವಿ. ಜೋಲಿಗೂ ತೋರ್ಸೋಣ ಅಂತ ಕರ್ಕೊಂಡ್ ಬಂದ್ವಿ ಅಮ್ಮ. ಹೌದು, ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವತ್ ಬಂದು ಸ್ಟ್ರಾಬೆರಿ ಗಿಡನ ಬೇರೆ ಪಾಟಲ್ ಚೇಂಜ್ ಮಾಡ್ಬಿಟ್ಟು ಬಂದಷ್ಟೇ. ಅಪ್ಪ ಎಷ್ಟು ಚೆನ್ನಾಗಿ ಬೆಳೆದಿದೆ ಕೊತ್ತಂಬರಿ ಸೊಪ್ಪು. ಅಮ್ಮ, ನನ್ ಸ್ಟ್ರಾಬೆರಿ ಗಿಡನ ನೋಡಮ್ಮ, ಎಷ್ಟು ಚೆನ್ನಾಗಿ ಬಂದಿದೆ. ಹೌದಚ್ಚು, ತುಂಬಾ ಹೂ ಬಿಟ್ಟಿದೆ. ಇನ್ನು ಹಣ್ಣಾಗ್ಲಿಲ್ವಾ ಅಂತ. ಹೌದಮ್ಮ, ಇನ್ನು ಎಷ್ಟು ದಿನ ಆಗತ್ತಮ್ಮ ಹಣ್ಣಾಗಕ್ಕೆ? ಇನ್ನು 1.5 ತಿಂಗಳು ಆಗ್ಬೋದಚ್ಚು. ಇನ್ನು 1.5 ತಿಂಗಳಾಗತ್ತಾ? ಹೌದಚ್ಚು, ನಿಧಾನವಾಗಿ ಬೆಳೆಯುತ್ತೆ. ಏನ್ ಅದನ್ನ ಮ್ಯಾಜಿಕ್ ಮಾಡೋದಾ? ಮ್ಯಾಜಿಕ್ ಮಾಡಿದ ತಕ್ಷಣ ಕೈಯಲ್ಲಿ ಸಿಗಂಗೆ. ಸರಿ ಸರಿ, ಸಾರ್ ಮಾಡ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡೋಗ್ತೀನಿ. ಆಯ್ತಮ್ಮ. ಅಚ್ಚು, ನನ್ ಚಿನ್ನಿ ಮಗಳೇ, ಬುದ್ಧಿವಂತ ಮಗಳೇ, ಆ ಸ್ಟ್ರಾಬೆರಿ ಗಿಡದಿಂದ ಏನ್ ತೆಗಿಲಿ ನಾನು? ಏನ್ ಬೇಕಾ ತಗೊಂಡೋಗಮ್ಮ, ಈ ಎಲೆ ತಗೊಂಡೋಗು, ಈ ಹೂ ತಗೊಂಡೋಗು, ಈ ಪಾಟ್ ಬೇಕಾ ತಗೊಂಡೋಗು, ಏನ್ ಬೇಕಾ ತಗೊಂಡೋಗಮ್ಮ. ನನ್ ಗಿಡದಲ್ಲಿ ಏನ ತೆಗಿಯಮ್ಮ. ಹೌದಾ ನನ್ ಚಿನ್ನಿ ಮಗಳೇ, ಅದನ್ನೆಲ್ಲ ತಗೊಂಡೋಗಿ ನಾನು ಏನ್ ಮಾಡ್ಲಿ? ಅಮ್ಮ, ಅದನ್ನ ತಗೊಂಡೋಗಿ ಏನ್ ಬೇಕಾ ಮಾಡಮ್ಮ. ಸೂಪ್ ಮಾಡು, ಚಟ್ನಿ ಮಾಡು, ಏನ್ ಬೇಕಾ ಮಾಡಮ್ಮ. ಸರಿ ಆಯ್ತು, ಅದನ್ನೆಲ್ಲ ಮಾಡಿ ನಿನಗೆ ಮಾತ್ರ ಕೊಡ್ತೀನಿ, ನೀನ್ ತಿನ್ಬೇಕು. ಕೊತ್ತಂಬರಿ ಸೊಪ್ಪನ್ನ ನಾವು ಸಾರಿಗೆಲ್ಲ ಯೂಸ್ ಮಾಡ್ಬೋದು. ಸ್ಟ್ರಾಬೆರಿ ಗಿಡ ಇಟ್ಕೊಂಡು ಏನ್ ಮಾಡೋದು? ಅದ್ರಲ್ಲಿ ಹಣ್ಣು ಬಿಟ್ಟ ತಿನ್ನೋದಷ್ಟೇ, ಬೇರೆ ಏನು ಮಾಡಕ್ಕಾಗಲ್ಲ. ಏನಮ್ಮ ತಾಯಿ, ನಿಂಗೇನು ಏನಂತ ಹೇಳು. ಅಮ್ಮ, ನನ್ ಗಿಡದಲ್ಲಿ ಏನಾದ್ರೂ ಅಮ್ಮ. ಗಿಡನ ಕಿತ್ತು ತಗೊಂಡೋಗ್ಲ ಅಚ್ಚು? ಒಂದು ಮಾತು ನೆಟ್ಟಕ್ಕೆ ಕೇಳಲ್ಲ, ಹೇಳಿದ್ರೆ ಅರ್ಥನೂ ಮಾಡ್ಕೊಳಲ್ಲ. ನಿಂದೇ ನಿಂದಾಗ್ಬೇಕಲ್ಲ. ಚೆನ್ನಾಗಿ ಬಯಸ್ಕೊಂಡು ಅಚ್ಚು. ಬಿಲಾಲಿ. ಅದೇನದು ಕೆಂಪಾಗಿದೆ? ಅಚ್ಚು, ನಿನ್ ಗಿಡದಲ್ಲಿ ಏನು ತೆಗಿಲಿಲ್ಲ ಅಂತ ಹೇಳ್ದಲ್ಲ, ಸ್ವಲ್ಪ ಗಿಡನ ಬಗ್ ನೋಡು ಆಚೆ. ಯಾಕಮ್ಮ? ನೋಡು ಫಸ್ಟ್. ಹೌದಮ್ಮ, ಸ್ಟ್ರಾಬೆರಿ ಬಿಟ್ಟಿದ್ಯಾ? ಹೌದನು, ಅಲ್ಲಿ ನೋಡಲ್ಲ, ಆಚೆ ಬಿಟ್ಟಿದೆ, ನಮಗೆ ಈಚೆ ಕಾಣಲ್ಲ. ಹೌದಮ್ಮ, ಎಷ್ಟು ಬಿಟ್ಟಿದೆ ನೋಡು, ನಾನು ನೋಡ್ಲಿಲ್ಲ. ಅಷ್ಟರಲ್ಲಿ ಮುಖ ಸಪ್ಪಗೆ ಇಟ್ಕೊಂಡ್ಬಿಟ್ಲು. ಎಲೆ ತಕೊಂಡ್ ಹೋಗೋದಂತೆ, ಹೂ ತಕೊಂಡ್ ಹೋಗೋದಂತೆ, ಪಾಟೆ ಎತ್ಕೊಂಡ್ ಹೋಗ್ಬೇಕಂತೆ. ಎತ್ಕೊಂಡೋಗಿ ಏನ್ ಮಾಡ್ಲಿ? ಸರಿ ಸರಿ, ಒಳ್ಳೆ ಹಣ್ಣಾಗಿರೋದು ಮಾತ್ರ ಕಿತ್ಕೊಂಬನ್ನಿ, ಕಾಯಿರೋದೆಲ್ಲ ಕೀಳ್ಬೇಡಿ ಆಯ್ತಾ? ನಾನು ಹೋಗ್ತೀನಿ, ಬೇಗ ಬನ್ನಿ, ಸ್ಕೂಲಿಗೆ ಲೇಟ್ ಆಗತ್ತೆ. ಅನ್ನು ಅಕ್ಕ, ನಾನು ಸ್ಟ್ರಾಬೆರಿ ಫ್ರೂಟ್ನ ಹಾರ್ವೆಸ್ಟ್ ಮಾಡ್ತೀನಿ. ಹೇ ಡಬ್ಬಾ ಗುಜರಿ ಜೂಲಿ, ಏನ್ ಹೇಳ್ದೆ? ಸ್ಟ್ರಾಬೆರಿ ಹಣ್ಣ ವೇಸ್ಟ್ ಮಾಡ್ತೀಯಾ? ನಾನು ಕಷ್ಟಪಟ್ಟು ಇಟ್ಟಿದ್ದೀನಿ ಗಿಡ, ನೀನ್ ವೇಸ್ಟ್ ಮಾಡ್ತೀಯಾ? ಹೇ ಲೂಸ್ ಮೆಂಟಲ್, ಅವಳು ಏನ್ ಹೇಳಿದ್ಲು ಗೊತ್ತಾ ನಿಂಗೆ? ಅವಳು ಹೇಳಿದ್ದು ಸ್ಟ್ರಾಬೆರಿ ಹಣ್ಣ ಕೀಳ್ತೀನಿ ಅಂತ ಹೇಳಿದ್ದವಳು. ವೇಸ್ಟ್ ಮಾಡ್ತಾಳಂತೆ, ವೇಸ್ಟ್. ಏನ್ ಹೇಳ್ತಾರಂತ ಅರ್ಥ ಮಾಡ್ಕೊಳಲ್ಲ, ಏನಿಲ್ಲ, ಸುಮ್ಮನೆ ಮಾತಾಡ್ಬಿಡೋದು. ಲೂಸು ಮೆಂಟಲ್ ಅಂತೆಲ್ಲ ಹೇಳ್ತೀಯಲ್ಲ ನೀನು. ತಡಿ, ಆಮೇಲೆ ಹೇಳ್ತೀನಿ.
ಹೇ ಯು, ಈಗ ನೀನ್ ಹೇಳ್ದಲ್ಲ ಅದೇನದು ಡಬ್ಬ ಗುಜ್ರಿ ಅಂತೆಲ್ಲ ಹೇಳ್ದಲ್ಲ, ಅದೆಲ್ಲ ಬ್ಯಾಡ್ ವರ್ಡ್ಸ್ ಇಲ್ಲ. ತಡಿ, ನಾನು ಅತ್ತೆ ಹತ್ರ ಹೋಗಿ ಹೇಳ್ತೀನಿ. ಹೌದಾ? ಹಾ, ಕೇಳು. ಯಾರ್ ಬೇಡ ಅಂತ ಹೇಳಿದ್ರು? ನಾನು ಅಮ್ಮ ಕೇಳಿದ್ರೆ ನಾನು ಹೇಳ್ತೀನಿ. ಅಮ್ಮ ಏನಿಲ್ಲ, ಹಿಂದ್ಗಡೆ ಒಂದು ಡಬ್ಬ ಇತ್ತು, ಅದು ಗುಜ್ರಿಗೆ ಹಾಕಮ್ಮ, ನಮಗೆ ದುಡ್ಡು ಸಿಗತ್ತೆ ಅಂತ ಹೇಳ್ದೆ ಅಂತ ಹೇಳ್ತೀನಿ. ನಾನು ಹಂಗೆ ಹೇಳ್ತೀನಿ, ನೀನ್ ಏನ್ ಬೇಕಾದ್ರೆ ಹೇಳ್ಕೊ ಹೋಗು. ಸರಿ, ನಿನ್ ಪುರಾಣನ ನಿಲ್ಸು ಆಯ್ತಾ. ಅವಳೇನೋ 2 ಹಣ್ಣು ಕಿತ್ಕೊಳ್ತಾಳಂತೆ. ಅವಳು 1 ವರ್ಷ ಬಿಟ್ಟು ಬಂದಿದ್ದಾಳೆ ನಮ್ಮ ಮನೆಗೆ ಆಯ್ತಾ. ಇವತ್ತು ಹೋಗ್ಬಿಡ್ತಾಳೆ ಊರಿಗೆ. ಅವಳೊಂದ್ 2 ಹಣ್ಣು ಕೀಳ್ಲಿ, ಏನಾಗಲ್ಲ. ಇಲ್ಲ, ಆಗೋದೇ ಇಲ್ಲ. ನನ್ ಗಿಡ, ನನ್ನ ಹಣ್ಣು ನಾನೇ ಕಿತ್ಕೊಳ್ಳೋದು, ನಾನ್ ಮಾತ್ರ ತಿನ್ನೋದು, ಯಾರಿಗೂ ಕೊಡಲ್ಲ. ಅವಳಿಗೆ ಬೇಕಂದ್ರೆ ಹಂಗಿಷ್ಟ ಆಯ್ತು ಅಂದ್ರೆ ಕೊತ್ತಂಬರಿ ಸೊಪ್ಪು ಬೇಕಂತ ತಿನ್ನ ಕೇಳು. ಬ್ಯಾಡ್ ಗಲ್ಲಚ್ಚು. ಅನ್ನು ಅಕ್ಕ, ಏನ್ ಜೋಲಿ? ಅನ್ನು ಅಕ್ಕ, ನಿಮ್ಮಿಬ್ರದ್ದು ಕತೆ ಏನು? ಒಬ್ಬೊಬ್ರು ಒಂದೊಂದು ಗಿಡ ಬೆಳೆಸಿದ್ದ? ಹೌದು ಜೋಲಿ, ನಾನು ಕೊತ್ತಂಬರಿ ಬೀಜ ಹಾಕಿ ಗಿಡನ ಬೆಳೆಸ್ದೆ. ಅವಳು ಸ್ಟ್ರಾಬೆರಿ ಗಿಡ ಇಟ್ಟು ಅವಳು ಸ್ಟ್ರಾಬೆರಿ ಬೆಳೆಸಿದಾಳೆ. ಹೋ, ಅದಕ್ಕೆನಾ ಓವರ್ ಸ್ಟೈಲ್ ಮಾಡ್ತಾ ಇರೋದು? ಇರ್ಲಿ ಅನೋಕ, ನನಗೆ ಸ್ಟ್ರಾಬೆರಿ ಹಣ್ಣು ಬೇಡ. ನಾನು ಯಾವ ಹಣ್ಣನ್ನು ಕೀಳೋದಿಲ್ಲ. ನನಗೆ ಆ ಸ್ಟ್ರಾಬೆರಿ ಹಣ್ಣಂದ್ರೆ ಭಾರಿ ಇಷ್ಟ. ಆದ್ರೆ ಇವಳಿಟ್ಟಿರೋ ಗಿಡದಲ್ಲಿಂದ ನಾನು ಸ್ಟ್ರಾಬೆರಿ ಹಣ್ಣು ತೆಗಿಯೋದು ಇಲ್ಲ, ತಿನ್ನೋದು ಇಲ್ಲ. ಶೀ, ಅದು ಗಲೀಜಾಗಿರುತ್ತೆ ಅನೋಕ. ಸರಿ, ನಿನ್ಗೆ ಹಣ್ಣು ಬೇಡ ಅಂತ ಹೇಳಿದ್ರೆ ಬಾ ಹೋಗೋಣ. ನನ್ ಹಣ್ಣು ಗಲೀಜಾಗಿರತ್ತಾ? ಬೇಗ ಬೇಗ ಇಡ್ಲಿ ತಿನ್ನಿ ಆಯ್ತಾ, ಸ್ಕೂಲಿಗೆ ಲೇಟ್ ಆಗ್ತದೆ. ಇನ್ನು ಯೂನಿಫಾರ್ಮ್ ಹಾಕ್ಲಿಲ್ಲ ಇಬ್ರು. ಅದೇನಮ್ಮ 5 ನಿಮಿಷ ಆಗತ್ತಮ್ಮ, ಪಟ್ ಅಂತ ಹಾಕೊಂಡು ರೆಡಿಯಾಗಿ ಹೋಗ್ತೀನಮ್ಮ. ಯಾಕಮ್ಮ ನೀನ್ ಟೆನ್ಷನ್ ಮಾಡ್ಕೊಳ್ತೀಯಾ? ಹೌದಾ ನನ್ ಚಿನ್ನಿ ಮಗಳೇ, ಅದೇನ್ ಪಟ್ಟ ಅಂತ ನೀನ್ ತಿಂಡಿ ತಿಂದ್ಮೇಲೆ ನೋಡ್ತೀನಿ. ಬೇಗ ಬೇಗ ತಿಂಡಿ ತಿನ್ನು. ಓಕೆ ಅಮ್ಮ, ಈ ಸ್ಟ್ರಾಬೆರಿ ಇದೆಯಲ್ಲ, ಇದು ಯಾರು ತಿನ್ನೋದ್ ಬೇಡಮ್ಮ, ಸಾಕಾಗಲ್ಲ. ಇದ್ರಲ್ಲಿ ಮಿಲ್ಕ್ ಶೇಕ್ ಮಾಡ್ಕೊಡಮ್ಮ, ನಾನ್ ಬಂದ್ಮೇಲೆ ಸ್ಕೂಲಿಂದ. ಸರಿ ಆಯ್ತಚ್ಚು, ಈಗ ಬೇಗ ತಿಂಡಿ ತಿನ್ನಾಯ್ತಾ. ಜೂಲಿ ಮಗಳೇ, ಬಾ ಪುಟ್ಟ, ಬಾ ತಿಂಡಿ ತಿಂತಿಯಂತೆ. ಜೂಲಿ ಪಾಪು ಅಲ್ಲ, ಅವಳು ಡೂಪು, ಡಬ್ಬ ಗುಜ್ರಿ ಜೂಲಿ. ಬಂದ್ಬಿಟ್ಲು ಜೂಲಿ ಅಂತ ಹೆಸರಲ್ಲಿರೋ ಪೋಲಿ. ವಾಟ್ ಅತ್ತೆ, ನೀವು ಕರೆದ್ರಿ ಈಗ? ಜೂಲಿ, ತಿಂಡಿ ತಿನ್ ಬಾ ಮಗಳೇ, ಕುತ್ಕೋ ಬಾ. ಟುಡೇ ವಾಟ್ ತಿಂಡಿ ಅತ್ತೆ? ಸ್ಟಾರ್ಟ್ ಮಾಡ್ಬಿಟ್ಲು ಸಂಗೀತನ. ನಾನಿವತ್ತು ಇಡ್ಲಿ ಮಾಡಿದ್ದೀನಿ ಜೂಲಿ. ಯಾಕೆ, ನಿನ್ಗೆ ಏನ್ ಬೇಕು? ಆಚೆ ನಾನು ಬೆಳಿಗ್ಗೆ ಇದು ಏನು ಬರ್ತದೆ, ಅದು ಮಿಲ್ಕ್ ಬರ್ತದಲ್ಲ, ಅದರಲ್ಲಿ ಬಾಯ್ಲ್ ಮಾಡಿ ಮಿಲ್ಕಲ್ಲಿ ಕೆಲಾಕ್ಸ್ ಹಾಕೊಂಡು ತಿಂತೀನಿ ಅತ್ತೆ. ನನಗೆ ಅದೇ ಬೇಕು. ಇದು ಚಾಕೋಸ ಹಂಗಂದ್ರೆ? ಆಚೆ ಅದು ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಗೆ ಹೇಳೋದು? ಇದು ಬರ್ತದಲ್ಲ, ಪ್ಯಾಕೆಟಲ್ಲಿ ಬರ್ತದೆ, ಬ್ರೌನ್ ಕಲರಲ್ಲಿ ಇರ್ತದೆ, ಚಾಕ್ಲೇಟ್ ಫ್ಲೇವರಲ್ಲಿ ಇರ್ತದೆ, ಒಳ್ಳೆ ಚೆನ್ನಾಗಿರ್ತದೆ. ಅಮ್ಮ, ಏನನು? ಅಮ್ಮ, ನಿನಗೆ ಗೊತ್ತಿಲ್ವಾ? ಟಿವಿಯಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತದಲ್ಲ, ಕೆಲಾಕ್ಸ್ ಚಾಕೋಸ್ ಅಂತ, ಅದನ್ನೇ ಕೇಳ್ತಾ ಇರೋದವಳು. ಛೀ, ಅದನ್ನ ತಿಂತೀಯಾ? ಛೀ ಛೀ, ಅಮ್ಮ ನಿನಗೆ ಗೊತ್ತಿಲ್ವಾ? ಈ ನಾಯಿ ಮರಿಗೆಲ್ಲ ಹಾಕ್ತಾರಲ್ಲ, ಟಿವಿಯಲ್ಲಿ ತೋರಿಸ್ತಾರಲ್ಲ, ಹಾಲು ಹಾಕ್ಬಿಟ್ಟು, ಅದನ್ನ ಕೇಳ್ತಾ ಇದ್ದಾಳೆ ಅವಳು. ತೋತೋ. ಏನ್ ಜೂಲಿ, ನೀನ್ ಅದನ್ನ ಕೇಳ್ತಾ ಇದ್ಯಾ? ಆಂಟಿ, ಅದಲ್ಲ ಆಂಟಿ, ಅವಳು ಹೇಳೋದು ಕೇಳ್ಬೇಡಿ. ಅಮ್ಮ, ಅದಲ್ಲಮ್ಮ, ಇಲ್ಲಿ ನೋಡಮ್ಮ. ಏನನು? ಅಮ್ಮ, ನೀನು ಈ ಅಚ್ಚು ಮಾತೆಲ್ಲ ಕೇಳ್ಬೇಡಮ್ಮ. ಅವಳೊಬ್ಳು ತಿಕ್ಕಳ ತರ ಹೇಳ್ತಾ ಇದ್ದಾಳೆ. ಆ ಜೂಲಿ ಹೇಳೋದು ಏನಂದ್ರೆ, ಹಾಲಲ್ಲಿ ಹಾಕಿ ತಿನ್ನೋದಮ್ಮ, ಸ್ಪೂನಲ್ಲಿ ತೆಗೆದು, ಚೆನ್ನಾಗಿರುತ್ತೆ. ನಾನೊಂದ್ಸಲ ಒಂದು ಫ್ರೆಂಡ್ ಮನೆಗೆ ಹೋದಾಗ ಅವಳು ಕೊಟ್ಟಿದ್ಲು. ಹೌದಾ ಅಮ್ಮ? ಜೂಲಿ, ಅದೆಲ್ಲ ಇಲ್ಲ ಅಮ್ಮ. ಈಗ ಇಡ್ಲಿ ಮಾಡಿದೀನಿ, ತಿಂತೀಯಾ? ನಿನ್ ಮಾವನು ಹೊರಗಡೆ ಹೋಗಿದ್ದಾರೆ ಡ್ಯೂಟಿಗೆ, ಅವ್ರು ಬರಕ್ ಲೇಟ್ ಆಗುತ್ತೆ. ಸಂಜೆ ಬೇಕಾದ್ರೆ ತಂದು ನಿಮ್ಗೆ ಮಾಡ್ಕೊಡ್ತೀನಿ. ಅತ್ತೆ, ನನಗೆ ಅದಿಲ್ಲ ಅಂದ್ರೆ ಬೆಳಿಗ್ಗೆ ಏನು ತಿನ್ನಕ್ಕೆ ಇಷ್ಟ ಆಗಲ್ಲ, ಗೊತ್ತಾ? ಅಯ್ಯೋ ಜೂಲಿ ಪಾಪು, ಅಳ್ಬೇಡಪ್ಪ. ನಾನು ಬೇಕಾದ್ರೆ ಈಗ ಅಂಗಡಿಗೆ ಹೋಗಿ ತಂದು ಕೊಡ್ತೀನಿ ಆಯ್ತಾ? ಓಕೆ ಅತ್ತೆ. ಅತ್ತೆ, ಅದು ತರುವಾಗ ನನಗೆ ಒಂದು ದೊಡ್ಡದು ಡೈರಿ ಮಿಲ್ಕ್ ತರ್ತೀರಾ? ಆಯ್ತು ಜೂಲಿ, ನಾನೀಗ ಹೋಗ್ಬಿಟ್ಟು ಬರ್ತೀನಿ ಆಯ್ತಾ? ಓಕೆ ಅತ್ತೆ. ನಿನಗೆ ಕರೀತಾರದು ಕಿವಿ ಕೇಳ್ತಾ ಇಲ್ವಾ? ಡಬ್ಬ ಜೂಲಿ. ಹೇ, ನನ್ನನ್ನು ಏನಂತ ಕರಿತೀಯಾ ನೀನು? ಡಬ್ಬ ಅಂತೆಲ್ಲ ಕರಿತೀಯಾ? ಯಾಕೆ ಆ ಥರ ಕರಿತೀಯಾ? ನಿನಗೆ ಕಿವಿ ಕೇಳಿಸಿಲ್ಲ ಅಂದ್ರೆ ನಾನು ಹಂಗೇನೆ ಕರೆಯೋದು. ತಾವಳಿಗೆ ಇದ್ದೆಲ್ಲ ಗಂಟ್ಲಿಂದ ಇಳಿಯಲ್ವೇನೋ? ಹೇ ಯು, ವಾಟ್ ಯು ಪ್ರಾಬ್ಲಮ್? ನಿನ್ಗೇನಾಯ್ತು? ನಾನು ಏನ್ ಬೇಕಾದ್ ತಿಂತೀನಿ. ಓ, ನೀನ್ ಹಂಗೆ ಏನ್ ಬೇಕಾ ತಿಂತೀಯಾ? ಹೇ ಯು, ನೀನ್ ಏನೇನೋ ಅರ್ಥ ಮಾಡ್ಕೋಬೇಡ ಆಯ್ತಾ? ನಾನು ಏನ್ ಬೇಕಾದಂತ ಹೇಳಿದ್ರೆ ತಿನ್ನೋದ್ರಲ್ಲಿ ನಾನು ಏನ್ ಬೇಕಾದ್ರೂ ತಿಂತೀನಿ. ನಿನ್ಗೇನಾಯ್ತು? ಸರಿ, ನೀನ್ ಏನ್ ಬೇಕಾ ತಿನ್ನು, ಆಯ್ತಾ? ಅಮ್ಮ ಡೈರಿ ಮಿಲ್ಕ್ ತರ್ತಾರಲ್ಲ, ನಂಗೊಂಚೂರು ಕೊಡು, ಆಯ್ತಾ? ನಾನ್ ನಿನಗೆ ಏನು ಕೊಡಲ್ಲ ಆಯ್ತಾ? ನೀನ್ ಫಸ್ಟ್ ನಿನಗೆ ಹಾಕಿರೋ ಇಡ್ಲಿನ ತಿನ್ಬಿಟ್ಟು ಸ್ಕೂಲಿಗೆ ಹೋಗೋದನ್ನ ನೋಡು. ಗುಜರಿ 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 ಗುಜರಿ. ಬ್ಯಾಡ್ ಗರ್ಲ್ ಅಚ್ಚು.
ಅನು ಅಕ್ಕ ನೋಡಿದ್ರ ಅವಳು ನನ್ನನ್ನ ಗುಜಿ ಅಂತ ಹೇಳೋಗ್ತಾ ಇದ್ದಾಳೆ. ಹಂಗಂದ್ರೆ ಏನು ಅನು ಅಕ್ಕ? ಅಯ್ಯೋ ನೀನ್ ಯಾಕೆ ಅಳ್ತಾ ಇದ್ಯಾ? ಬಿಡು, ಅವಳೇ ಒಂದು ದೊಡ್ಡ ಗುಜ್ರಿ, ನೀನೇನ್ ಬಂದ್ ಗುಜ್ರಿ ಅಂತ ಹೇಳ್ಬಿಟ್ಲಂತ ಅಳ್ತಾ ಇದ್ಯಾ? ಹೇ ಯು ಬ್ಯಾಡ್ ಗರ್ಲ್. ಆಯ್ತು ನನ್ ಬ್ಯಾಡ್ ಗರ್ಲು, ನೀನು ಪೆನ್ಸಿಲ್ ಗರ್ಲು ಆಯ್ತಾ? ನೋಡಕ್ ನೀನು ಪೆನ್ಸಿಲ್ ತರನೇ ಇದ್ಯಾ. ಸ್ವಲ್ಪ ನನಗೆ ಪೆನ್ಸಿಲ್ ಖಾಲಿ ಆಗ್ಬಿಟ್ಟು ಸ್ಕೂಲ್ವರೆಗೂ ಬರ್ತೀಯಾ? ಹೇ ಯು, ನಿನ್ನ ಹತ್ರ ಮಾತಾಡೋದೇ ಟೈಮ್ ವೇಸ್ಟ್. ಅನು ಅಕ್ಕ, ಅತ್ತೆ ಹೇಳಿದ್ರು ಆಗ್ಲೇ ನಾನಿವತ್ತು ಊರಿಗೆ ಹೋಗೋದು ಬೇಡ ಅಂತೆ, ನಾಳೆ ಸಂಡೇ ಕರ್ಕೊಂಡೋಗಿ ಬಿಡ್ತಾರಂತೆ. ಈಗ ನಾನು ಹೋದ್ರೆ ಇನ್ನು ಸ್ಕೂಲಿಗೆ ಹೋಗೋಕ್ಕಾಗಲ್ಲ ಅಲ್ಲ? ಹೌದು ಜೂಲಿ. ಅದಕ್ಕೆ ನನ್ನನ್ನು ನಾಳೆ ಕರ್ಕೊಂಡೋಗಿ ಮನೆಗೆ ಬಿಡ್ತಾರಂತೆ. ನಾನಿವತ್ತು ಇಲ್ಲೇ ಸ್ಟೇ ಆಗೋದು ಅನು ಅಕ್ಕ. ವಾವ್ ಜಾಲಿ. ಹಂಗಂದ್ರೆ ಇವತ್ತು ಒಳ್ಳೆ ಗೇಮಲ್ಲಿ ಆಟಾಡೋಣ ಸ್ಕೂಲಿಂದ ಬಂದ್ಮೇಲೆ ನಾನು. ಓಕೆ ಓಕೆ ಅನು ಅಕ್ಕ. ಮತ್ತೆ ಇನ್ನೊಂದು ಹೆಲ್ಪ್ ನಿಮ್ಮ ಹತ್ರ ಕೇಳೋಣ ಅಂತ ಇದ್ದೆ. ಏನು ಹೇಳು ಜೂಲಿ? ಅನು ಅಕ್ಕ, ನನಗೆ ಟುಪ್ಪಿ ಮನೆಗೆ ನೀವು ಸ್ಕೂಲಿಂದ ಬಂದ್ಮೇಲೆ ಕರ್ಕೊಂಡು ಹೋಗ್ತೀರಾ? ಆಯ್ತು ಜೂಲಿ, ಕರ್ಕೊಂಡು ಹೋಗ್ತೀನಿ. ನನಗೂ ಅವಳ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಲಿಲ್ಲಿ ಹತ್ರ ಕೇಳಿದ್ರೆ ಹೇಳ್ತಾಳೆ. ಆಯ್ತಾ, ಇಬ್ರು ಹೋಗೋಣ. ಓಕೆ ಅನು ಅಕ್ಕ. ಆಯ್ತು, ನನಗೆ ಸ್ಕೂಲಿಗೆ ಲೇಟ್ ಆಯ್ತು, ಹೋಗ್ತೀನಿ, ರೆಡಿ ಆಗಬೇಕು. ಓಕೆ ಓಕೆ. ಗಾಡ್, ಅವಳ ಟೀತ್ ಏನು ವೆರಿ ಬ್ಯಾಡ್ ಆಗಿದೆ. ಶೀ. ಈಗ ಸ್ನಾಕ್ಸ್ ಟೈಮ್ ಅಲ್ಲ, ಅದಕ್ಕೆ ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರಕ್ ಹೋದೆ. ಓ ಹೌದಾ ಚುಪ್ಪಿ? ಹೌದು. ಸರಿ ಬಾ, ಇಬ್ರು ಸೇರ್ಕೊಂಡು ಸ್ನಾಕ್ಸ್ ತಿನ್ನೋಣ. ಸರಿ. ಜೂಲಿ ಅಚ್ಚು ಮನೆಗೆ ಹೋಗ್ತೀನಿ ಅಂತ ಹೇಳಿದಾಳೆ ಇವತ್ತು. ಈ ಟೈಮಲ್ಲಿ ಹೆಂಗಾದ್ರೂ ಮಾತಾಡಿ ಚುಪ್ಪಿನ ಎಲ್ಲಾದ್ರೂ ಹೊರಗಡೆ ಕಳಿಸ್ಬಿಡ್ಬೇಕು. ಏನಚ್ಚು, ಏನೋ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಚುಪ್ಪಿ. ಏನ್ ಗೊತ್ತಾ, ಇವತ್ತು ನೀನ್ ಮನೇಲಿ ಇರ್ತೀಯಾ? ಹೌದು. ಯಾಕೆ ಕೇಳ್ತಾ ಇದೀಯಾ? ಇಲ್ಲ ಕೇಳ್ದೆ, ಏನಾದ್ರೂ ಹೊರಗಡೆ ಹೋಗ್ಬೋದಲ್ಲ ಮನೇಲಿ ಇರಕ್ಕೆ. ಓ ಇಲ್ಲಪ್ಪ, ನನಗೆ 2 ದಿನ ಸುತ್ಕೊಂಡ್ ಬಂದಿದ್ದು ಫುಲ್ ಟಯರ್ಡ್ ಆಗಿದೆ, ಎಲ್ಲೂ ಹೊರಗಡೆ ಹೋಗಕ್ಕಾಗಲ್ಲ. ಯಾಕೆ ಈ ತರ ಹೇಳ್ತಾ ಇದೀಯಾ? ಅದೇನೂ ಇಲ್ಲ ಚುಪ್ಪಿ, ಅಲ್ಲೊಂದು ಶಾಪ್ ಆಗಿದೆ ಅಂತೆ, ಅಲ್ಲಿ ಯಾವ ಐಟಮ್ ತಕೊಂಡ್ರು 5 ರೂಪೀಸ್ ಅಂತೆ. ಅದಕ್ಕೆ ಕೇಳ್ದೆ ಅಲ್ಲೆಲ್ಲ ಹೋಗ್ತೀಯಾ ಅಂತ. ಓ ಹೌದಾ? ಹೌದು ಚುಪ್ಪಿ. ಹೌದಾ? ಹಂಗಂದ್ರೆ ಇವತ್ತು ಜೂಲಿ ಮನೆಗೆ ಬರ್ತೀನಂತ ಬೆಳಿಗ್ಗೆ ಕಾಲ್ ಮಾಡಿದ್ಲು. ಅವಳನ್ನು ಕರ್ಕೊಂಡೋಗಿ ಒಳ್ಳೆ ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕು. ಬಾ ಅಚ್ಚು, ಮಾತಾಡ್ತಾ ಇದ್ರೆ ಲೇಟ್ ಆಗ್ಬಿಡುತ್ತೆ, ಈಗ ಬೆಲ್ಲಾಗತ್ತೆ. ಜೂಲಿ ಇವಳ ಮನೆಗೆ ಹೋಗ್ಬಾರ್ದಂತ ಹೇಳಿದ್ರೆ ಅವಳನ್ನು ಕರ್ಕೊಂಡು ಶಾಪಿಂಗ್